ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ಯಾವ ಟಿಪ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ನೀವು ಕೂಡ ಕುತೂಹಲದಿಂದ ಕಾಯ್ತಾ ಇರ್ಬೋದು. ಹಾಗಾದರೆ ಇವತ್ತಿಂದೊಂದು ಹೊಸ ಟಿಪ್ಸ್ನ ನೋಡೋಣ ಬನ್ನಿ. ನೀವು ಕೂಡ ನೋಡ್ಬೋದು, ಈ ಒಂದು ಬ್ಲ್ಯಾಕ್ ಆಗಿರುವ ಮೆಹಂದಿನ ತೋರಿಸ್ತಾ ಇರೋದು ಅಂತ. ಇದು ಕೂಡ ವೈಟ್ ಹೇರ್ಸ್ಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಬೀರುತ್ತೆ. ಹಾಗೂ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಹಾಗೂ ಎಷ್ಟೇ ಡ್ಯಾಮೇಜ್ ಆದರೂ ಕೂಡ ಈ ಒಂದು ಮನೆ ಮದ್ದಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಅದು ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳದೆ ಮನೆಯಲ್ಲೇ ಸಿಗುವ ಈ ವಸ್ತುಗಳಿಂದ ಈ ಹೋಮ್ ರೆಮಿಡಿನ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೋತಾ ಇದ್ದೇನೆ. ಕಬ್ಬಿಣ ಕಡಾಯದಿಂದ ಕೂಡ ಪ್ರೋಟೀನ್ಗಳು ಹಾಗೂ ನಮ್ಮ ತಲೆ ಕೂದಲು ಉದ್ದವಾಗಿ ಬೆಳೆಯಲು ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ನಮ್ಮ ಕೂದಲು ಎಷ್ಟೇ ಡ್ಯಾಮೇಜ್ ಆದರೂ ಕೂಡ ಅದರಿಂದ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗೂ ನಾನು ಈ ಕಬ್ಬಿಣದ ಕಡಾಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು, ನೀರು ಸ್ವಲ್ಪ ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ತಾ ಇರಬೇಕು. ನನಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೇನೆ. ನೀವು ಎಷ್ಟು ಜನಕ್ಕೆ ಬೇಕು ಅಷ್ಟು ನೋಡಿಕೊಂಡು ನೀವು ಈ ನೀರನ್ನ ಹಾಕ್ಕೊಳ್ಬಹುದು. ನೀರು ಈಗ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪನೇ ಕುದಿ ಬರ್ತಾ ಇರೋದು ನೋಡ್ಬೋದು. ಹೀಗೆ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಏನು ಆ್ಯಡ್ ಮಾಡ್ತೀನಿ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ನಾನು ಇದರಲ್ಲಿ ಒಂದು ನೆಸ್ಲಿನ್ ಪಾಕೆಟ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೆಸ್ಲಿನ್ ಪಾಕೆಟ್ ಎಲ್ಲದರಲ್ಲೂ ಎಲ್ಲ ಅಂಗಡಿಯಲ್ಲೂ ಈಸಿಯಾಗಿ ಸಿಗುವಂಥದ್ದು ಹಾಗೂ ಎಲ್ಲಿ ಬೇಕಾದರೂ ಈಸಿಯಾಗಿ ನಾವು ಸ್ಟೋರ್ ಮಾಡ್ಕೊಳ್ಬೋದು ಹಾಗೂ ಎಲ್ಲೇ ಬೇಕಾದರೂ ಸಿಗುತ್ತೆ. ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನೀರಲ್ಲಿ ನೀವು ಕೂಡ. ಹೀಗೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಸಾಮಾನ್ಯವಾಗಿ ನೆಸ್ಲಿನ್ ಪಾಕೆಟ್ ನಾವು ಕಾಫಿ ಮಾಡೋಕ್ಕೆ ಬಳಸ್ತೀವಿ ಅಂತ ಎಲ್ಲರಿಗೂ ಗೊತ್ತು. ಆದರೆ ನಾನಿವತ್ತು ನಮ್ಮ ವೈಟ್ ಹೇರ್ಸ್ನ ಬ್ಲ್ಯಾಕ್ ಆಗಿ ಮಾಡೋದಕ್ಕೆ ಹೇಗೆ ಬಳಸ್ಕೊಳ್ಬೇಕು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು, ನೆಸ್ಲಿನ್ ಹಾಕಿದ ನಂತರ ಕಲರ್ ಕೂಡ ಚೇಂಜ್ ಆಗಿ ಫುಲ್ ಬ್ಲ್ಯಾಕ್ ಆಗಿ ಹಾಗೂ ಸ್ವಲ್ಪ ರೆಡ್ ಆಗಿ ಕೂಡ ಕಾಣಿಸ್ತಾ ಇದೆ ಅಂತ. ಹೀಗೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ನೆಸ್ಲಿನ್ ಅಂತೂ ತುಂಬಾ ಈಸಿಯಾಗಿ ಎಲ್ಲ ಹೋದರೂ ನಾವು ಸಿಗ್ಬೋದು ನಮಗೆ. ಅದು ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಅದು ನಾವು ಎಲ್ಲಿ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು. ಎಲ್ಲೇ ನಾವು ಫಂಕ್ಷನ್ಗೆ ಹೋಗಬೇಕಾದ್ರೂ ಈ ಒಂದು ಹೇರ್ ಪ್ಯಾಕ್ನ ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೂ ಕೂಡ ನಾವು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಹೀನಾ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಬ್ರಿಗೆ ಆಗೋಷ್ಟೇ ಈ ಹೇರ್ ಪ್ಯಾಕ್ನ ಮಾಡ್ಕೋತಾ ಇರೋದು. ನೋಡ್ಬೋದು, ಹೀನಾ ಮೆಹಂದಿ ಹಾಕಿದ ನಂತರ ಈ ಒಂದು ಪ್ಯಾಕ್ ಎಷ್ಟು ರೆಡ್ಡಾಗಿ ಕಾಣಿಸುತ್ತೆ ಅಂತ. ಈ ಒಂದು ಹೇರ್ ಪ್ಯಾಕ್ನಿಂದ ನಮ್ಮ ಕೂದಲು ಶೈನಿಯಾಗಿ ಹಾಗೂ ನಮ್ಮ ಕೂದಲು ಎಷ್ಟೇ ವೈಟ್ ಇದ್ದರೂ ಕೂಡ ಬ್ಲ್ಯಾಕ್ ಆಗಿ ಹಾಗೂ ಶೈನಿಯಾಗಿ ಹೊಳೆಯೋ ಹಾಗೆ ಕಾಣಿಸುತ್ತೆ. ಇವೆರಡು ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ನಮ್ಮ ನೀರು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ತಾ ಇರೋದು ನೋಡ್ಬೋದು. ಹಾಗೂ ಈ ಕಪ್ಪು ಕಡಾಯಿ ಕೂಡ ಕಪ್ಪು ಬಣ್ಣ ಬಿಡ್ತಾ ಇರೋದು ಕೂಡ ನಾವು ನೋಡ್ಬೋದು ಇಲ್ಲಿ. ಹಾಗೂ ನಾನು ಇದನ್ನು ಹೀಗೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ತಾ ಇರ್ತೇನೆ, 2 ಮಿನಿಟ್ಸ್ವರೆಗೂ. ಹೀಗೆ ಚೆನ್ನಾಗಿ ಕುದ್ದ ನಂತರ ನೀವು ನೋಡ್ಬೋದು ಹೇಗೆ ಕಡಾಯಿಗೆಲ್ಲ ಈ ಮೆಹಂದಿನ ಮೆತ್ಕೊಳ್ತಾ ಇರೋದು ಅಂತ. ಹಾಗೂ ನಾನು ಇದರೊಳಗೆ 1 ಸ್ಪೂನಷ್ಟು ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಆಮ್ಲ ಪೌಡರ್ ಅಂದರೆ ನಾವು ನೆಲ್ಲಿಕಾಯಿ ಪೌಡರ್ ಅಂತ ಕೂಡ ಕರಿತೇವೆ. ನೋಡ್ಬೋದು, ಈ 3 ಇಂಗ್ರೀಡಿಯೆಂಟ್ಸ್ನಿಂದ ಎಷ್ಟು ಬ್ಲ್ಯಾಕ್ ಆಗಿ ಹೇರ್ ಪ್ಯಾಕ್ ರೆಡಿ ಆಗುತ್ತೆ ಅಂತ ನೀವೇ ಇವತ್ತು ನಿಮ್ಮ ಕಣ್ಣಾರೆ ಕಾಣ್ಬೋದು. ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕಿದ ನಂತರ ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ತಾ ಇರಿ. ಹಾಗೂ ಯಾವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೊದಲಿಂದನೇ. ನಾವೇನಾದರೂ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಇದು ಎಲ್ಲ ಸುಟ್ಟು ಹೋಗಿ ನಮಗೆ ಮೆಹಂದಿ ಆಗೋ ಹಾಗೆ ಬರೋದಿಲ್ಲ. ಅದು ಕೂಡ ಎಲ್ಲ ಕೆಟ್ಟು ಹೋಗುತ್ತೆ. ಆದ ಕಾರಣ ಮೊದಲೇ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡ್ಬೋದು ಕಡೆಗೆ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ನ ಮೆತ್ಕೊಳ್ತಾ ಇರೋದು ಅಂತ. ನಾನಿಲ್ಲಿ ಇವೆರಡು ಹೇರ್ ಪ್ಯಾಕ್ನ ಆನ್ಲೈನ್ನಲ್ಲಿ ತರಿಸ್ಕೊಂಡಿರೋದು. ನೀವು ಕೂಡ ಈಸಿಯಾಗಿ ಆನ್ಲೈನ್ನಲ್ಲಿ ತರಿಸ್ಕೋಬಹುದು ಅಥವಾ ಯಾವುದೇ ಅಂಗಡಿಯಲ್ಲಿ ಬೇಕಾದರೂ ಕೂಡ ಇದು ಈಸಿಯಾಗಿ ಸಿಗುತ್ತೆ. ನೋಡ್ಬೋದು ಈಗ ಎಷ್ಟು ಗಟ್ಟಿಯಾಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ಇದನ್ನು ಯಾರು ಬೇಕಾದರೂ ಅಪ್ಲೈ ಮಾಡ್ಕೊಳ್ಬಹುದು. ಎಷ್ಟೇ ವಯಸ್ಸಾದವರು ಕೂಡ ಹಚ್ಕೊಂಡ್ರು ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀರೋದಿಲ್ಲ. ಚಿಕ್ಕ ಮಕ್ಕಳಿಗೂ ಹಚ್ಕೊಳ್ಬಹುದು. ನಾನು ಈ ಒಂದು ಮೆಹಂದಿನ 3-4 ಗಂಟೆಗಳ ಕಾಲ ಹೀಗೆ ಬಿಟ್ಟಿದ್ದೆ. ಆಮೇಲೆ ನೋಡ್ಬೋದು ನಾವು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು. ಈಗ ಹೀಗೆ ನಾನು ಈ ಕಡೆಗೆ ಎಲ್ಲ ಕಡೆ ಅಪ್ಲೈ ಮಾಡಿ ಹೀಗೆ ಸ್ವಲ್ಪ ಹೊತ್ತು 4 ಗಂಟೆಗಳ ಕಾಲ ಹೀಗೆ ಬಿಟ್ಟಿದ್ದೆ. ಆಮೇಲೆ ನಾನು ಇದನ್ನು ಅಪ್ಲೈ ಕೂಡ ಮಾಡಿ ನಿಮಗೆ ತೋರಿಸ್ತೇನೆ. ನೀವು ಕೂಡ ರಿಸಲ್ಟ್ ನೋಡ್ಬೋದು, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಕೂಡ ಅಂತ.
ಎಲ್ಲ ಕಡೆಗೆ ಹತ್ಕೊಂಡಿರೋದು ಈ ಮೆಹಂದಿನ ಎಲ್ಲ ಒಂದೇ ಸೈಡ್ ಕಡೆ ಮಾಡ್ಕೊಳ್ಳಿ. ಹೀಗೆ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ. ನೀವು ಕೂಡ ನಮ್ಮ ಕೈ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಮೆಹಂದಿ ಕಾಣಿಸ್ತಾ ಇದೆ ಅಂತ. ಹಾಗೂ ನೀವು ತಲೆಗೆ ಹಚ್ಚಿದ್ರೂ ಕೂಡ ಇದು ಮೆಹಂದಿ ಬೇಗ ಹೋಗೋದಿಲ್ಲ. ಹಾಗೂ ನೀವು 1 ಗಂಟೆಗಳ ಕಾಲ ಬಿಟ್ಟು ಹೇರ್ ವಾಶ್ನ ಮಾಡ್ಕೊಳ್ಬೋದು. ಹಾಗೂ ಯಾವುದೇ ಒಂದು ಶಾಂಪೂನ ಯೂಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಡೇನ ನಾವು ಶಾಂಪೂನ ಯೂಸ್ ಮಾಡಿಕೊಂಡ್ರೆ ಕೂಡ ನಡೆಯುತ್ತೆ. ಮೊದಲೇ ಆವಾಗೇ ಹೇರ್ ವಾಶ್ ಮಾಡೋದಿದ್ದರೆ ನೀವು ಯಾವುದೇ ಒಂದು ಶಾಂಪೂನ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡ್ಬೋದು ನಾನು ಇಲ್ಲಿ ಸ್ವಲ್ಪನೇ ವೈಟ್ ಹೇರ್ಸ್ ಇರೋದು ಕಾಣಿಸ್ತಾ ಇದೆ. ಆದರೂ ಕೂಡ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೇನೆ. ಹೀಗೆ ನಮಗೆ ಎಲ್ಲಿ ವೈಟ್ ಹೇರ್ಸ್ ಇರುತ್ತೆ ನಾನು ಅಲ್ಲೆಲ್ಲ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೋತಾ ಹೋಗ್ತೇನೆ. ನೀವು ಕೂಡ ಹೀಗೆ ಒಂದು ಬ್ರಷ್ನ ಸಹಾಯದಿಂದ ಈ ಒಂದು ಹೇರ್ ಪ್ಯಾಕ್ನಿಂದ ನಮಗೆ ಚೆನ್ನಾಗಿ ಮೆಹಂದಿನ ಹಚ್ಕೊಳ್ಳೋದಕ್ಕೂ ಬರುತ್ತೆ. ಹಾಗೂ ಮೆಹಂದಿನ ಚೆನ್ನಾಗಿ ಕೂಡುತ್ತಾ ಹೋಗುತ್ತೆ ನಮ್ಮ ತಲೆಗೆ. ಈ ಒಂದು ಬ್ರಷ್ನ ಸಹಾಯದಿಂದ ನಾನು ಈ ಮೆಹಂದಿನ ಹಚ್ಕೊಳ್ತಾ ಹೋಗ್ತೇನೆ. ನೋಡ್ಬೋದು ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ ನೀವು ಹೀಗೆ ಮೆಹಂದಿನ ಅಪ್ಲೈ ಮಾಡ್ಕೊಳ್ತಾ ಹೋಗಿ. ಚೆನ್ನಾಗಿ ಎಲ್ಲೆಲ್ಲಿ ಕೂದಲು ಕೂಡ ನಮ್ಗೆ ಕಡಿಮೆ ಉದುರು ಹೋಗಿದೆಯೋ, ಎಲ್ಲಿ ಕೂದಲು ಕೂಡ ಜಾಸ್ತಿಯಾಗಿ ಬೆಳೀತಾ ಇಲ್ಲ ಅಲ್ಲಿ ಕೂಡ ನಾವು ಅಪ್ಲೈ ಮಾಡ್ಕೊಳ್ಬೋದು. ನೋಡ್ಬೋದು ಈ ಮೆಹಂದಿನ ಒಂದು ಹಚ್ಚಿದ್ರೆ ನಾವು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಇದು ಒಂದು ಹೋಮ್ ರೆಮಿಡಿನ. ಈ ರೆಮಿಡಿನ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಹಾಗೂ ಇದು ಒಂದು ತುಂಬಾ ಸಹಾಯ ಮಾಡುತ್ತೆ ನಮ್ಮ ಕೂದಲು ಬೆಳೆಯೋದಕ್ಕೂ. ಹಾಗೂ ಈ ಒಂದು ತುಂಬಾ ಈಸಿಯಾಗಿ ಹೇರ್ ಪ್ಯಾಕ್ನ ಮಾಡ್ಕೊಳ್ಬಹುದು. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳದೆ ನಮ್ಮದು ಹೇರ್ನ ಡ್ಯಾಮೇಜ್ ಮಾಡ್ಕೊಳ್ಳೋ ಬದಲು ಹೀಗೆ ನಾವು ಮನೆಯಲ್ಲೇ ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡಿಕೊಂಡು ನಾವೇ ಯಾವುದೇ ಒಂದು ನೈಸರ್ಗಿಕವಾಗಿ ಹೀಗೆ ನಾವು ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಮ್ಮ ಕೂದಲು ವೈಟ್ ಹೇರ್ಸ್ನ ಆಗೋದೇ ಕಡಿಮೆ ಆಗುತ್ತೆ. ನೋಡ್ಬೋದು ನಾನು ಈಗ ಫುಲ್ಲಾಗಿ ಅಪ್ಲೈ ಮಾಡಿದ್ದೇನೆ ಅಂತ. ನೀವು ಕೂಡ ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಈ ವಿಡಿಯೋ ಇಷ್ಟವಾದರೆ ಥ್ಯಾಂಕ್ ಯು.